ಕೈತಟ್ಟಿ ನಲಿದಾಡುವ ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ. ಕೈತಟ್ಟಿ ನಲಿದಾಡುವ, ಮನ ಮರುಗಿ ಮನ್ನಿಸುವ, ಪಾಪವೆಲ್ಲ ನೀಗಿಸುವ. ಮನ ಮರುಗಿ ಮನ್ನಿಸುವ, ಪಾಪವೆಲ್ಲ ನೀಗಿಸುವ. ನಿನಗಾಗಿ ಕೊರಗಿರುವ ಓಡಿ ಬಾ ನನ್ಮಗನೇ, ನಿನಗಾಗಿ ಕೊರಗಿರುವ ಓಡಿ ಬಾ ನನ್ಮಗಳೇ. ಕೊಂಡಾಡುವ ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಕೊಂಡಾಡುವ ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ. ಕೈತಟ್ಟಿ ನಲಿದಾಡುವ, ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ. ಕೈತಟ್ಟಿ ನಲಿದಾಡುವ, ರೋಗವೆಲ್ಲ ನೀಗಿಸುವ, ಕ್ಷಣದಲ್ಲೇ ಸುಖ ಕೊಡುವ. ರೋಗವೆಲ್ಲ ನೀಗಿಸುವ, ಕ್ಷಣದಲ್ಲೇ ಸುಖ ಕೊಡುವ. ದೆವ್ವಗಳೆಲ್ಲ ನಡುಗುವವು ಉನ್ನತನ ಸನ್ನಿಧಿಯಲ್ಲಿ. ದೆವ್ವಗಳೆಲ್ಲ ನಡುಗುವವು ಉನ್ನತನ ಸನ್ನಿಧಿಯಲ್ಲಿ. ಕೊಂಡಾಡುವ ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಕೊಂಡಾಡುವ ಓಹೋ ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ. ಕೈತಟ್ಟಿ ನಲಿದಾಡುವ, ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ. ಕೈತಟ್ಟಿ ನಲಿದಾಡುವ, ಕಣ್ಣೀರೆಲ್ಲ ಒರೆಸುವನು, ಕರ ಹಿಡಿದು ನಡೆಸುವನು. ಕಣ್ಣೀರೆಲ್ಲ ಒರೆಸುವನು, ಕರ ಹಿಡಿದು ನಡೆಸುವನು. ಆಸೆಯೆಲ್ಲ ಬಯಕೆಯಲ್ಲ ಹಿಂದೆ ಪೂರೈಸುವ. ಆಸೆಯೆಲ್ಲ ಬಯಕೆಯಲ್ಲ ಹಿಂದೆ ಪೂರೈಸುವ. ಕೊಂಡಾಡುವ ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಕೊಂಡಾಡುವ ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ. ಕೈತಟ್ಟಿ ನಲಿದಾಡುವ, ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ. ಕೈತಟ್ಟಿ ನಲಿದಾಡುವ, ಪಾಪವೆಲ್ಲ ತೊಲಗಿಸುವ, ಭಯವನೆಲ್ಲ ನೀಗಿಸುವ. ಪಾಪವೆಲ್ಲ ತೊಲಗಿಸುವ, ಭಯವನೆಲ್ಲ ನೀಗಿಸುವ. ಆತ್ಮನಿಂದ ತುಂಬಿಸುವ, ಅತಿಶಯವ ಮಾಡುವ. ಆತ್ಮನಿಂದ ತುಂಬಿಸುವ, ಅತಿಶಯವ ಮಾಡುವ. ಕೊಂಡಾಡುವ ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಕೊಂಡಾಡುವ ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಯೇಸು ರಾಜ
ಬಂದಿರುವರು ಕೊಂಡಾಡುವ ಕೈ ತಟ್ಟಿ ನಲಿದಾಡುವ ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ ಯೇಸು ನನ್ನಲ್ಲಿ ನೀನಿರಲು ಹೌದು ಡ್ಯಾಡಿ ಮನಸೋತು ನಾ ಹೋಗಲಾರೆ ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ ಅತಿಶಯ ದೇವರು ನೀನಲ್ಲವೇ ಆಲೋಚನಾ ಕರ್ತನು ನೀನಲ್ಲವೇ ಅತಿಶಯ ದೇವರು ನೀನಲ್ಲವೇ ಆಲೋಚನಾ ಕರ್ತನು ನೀನಲ್ಲವೇ ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ ಸಮಾಧಾನ ಕರ್ತನು ನೀನಲ್ಲವೇ ಸರ್ವ ಶಕ್ತನು ನೀನಲ್ಲವೇ ಸಮಾಧಾನ ಕರ್ತನು ನೀನಲ್ಲವೇ ಸರ್ವ ಶಕ್ತನು ನೀನಲ್ಲವೇ ಯೇಸು ನನ್ನಲ್ಲಿ ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ ಇದು ಎಲ್ಲವ ನೋಡಿಕೊಳ್ಳುವೆ ಎಲ್ಲವ ನೋಡಿಕೊಳ್ಳುವೆ ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ ತಾಯಿ ತಂದೆಯು ನೀನಲ್ಲವೇ ಕಾಯುವ ಕರ್ತನು ನೀನಲ್ಲವೇ ತಾಯಿ ತಂದೆಯು ನೀನಲ್ಲವೇ ಕಾಯುವ ಕರ್ತನು ನೀನಲ್ಲವೇ ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ ನನಗೆ ಸರ್ವವು ನೀನಲ್ಲವೇ ನನ್ನಲ್ಲಿ ಇರುವಾತ ನೀನಲ್ಲವೇ ನನಗೆ ಸರ್ವವು ನೀನಲ್ಲವೇ ಹೌದು ಹೌದು ಡ್ಯಾಡಿ ನನ್ನಲ್ಲಿ ಮನಸೋತು ನ ಹೋಗಲಾರೆ ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲ
ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಹಲ್ಲೆಲೂಯಾ. ಹಾಗೆ ಡ್ಯಾಡಿಯನ್ನು ನೋಡಿ ಹೇಳುವ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಹಲ್ಲೆಲೂಯಾ. ಥ್ಯಾಂಕ್ ಯು. ನೀನು ನೋಡಿಕೊಳ್ಳುವೆ ಡ್ಯಾಡಿ. ನನ್ನ ಜೀವಿತದ ಎಲ್ಲವನ್ನು ನೀನು ನೋಡಿಕೊಳ್ಳುವೆ. ನನ್ನ ಆಧಾರ ನೀನೇ, ಆಶ್ರಯ ನೀನೇ, ಖೇಡ್ಯ ನೀನೇ, ಗುರಾಣಿ ನೀನೇ. ಹಲ್ಲೆಲೂಯಾ. ನಿನಗೆ ವಂದನೆ, ನಿನಗೆ ವಂದನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸೋತು ಹೋದ ದಿನವೆಲ್ಲ ಸಂತೈಸಿದೆ, ಸುಖ ತಂದು ಇದುವರೆಗೂ ಕಾಪಾಡಿದೆ. ಡ್ಯಾಡಿ, ಸೋತು ಹೋದ ದಿನವೆಲ್ಲ ಸಂತೈಸಿದೆ, ಸುಖ ತಂದು ಇದುವರೆಗೂ ಕಾಪಾಡಿದೆ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ. Thank you Jesus, thank you Jesus, thank you Jesus, thank you Jesus, thank you Lord. ಕಳೆದ ದಿನ ಕಾದಿರುವೆ ಸ್ತೋತ್ರ ರಾಜ, ಕಳೆದ ದಿನ ಕಾದಿರುವೆ ಸ್ತೋತ್ರ ರಾಜ. ಹೊಸ ದಿನ ತಂದಿರುವೆ ಸ್ತೋತ್ರ ರಾಜ, ನನಗೆ ಹೊಸ ದಿನ ತಂದಿರುವೆ ಸ್ತೋತ್ರ ರಾಜ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ನಿನ್ನ ಮನಸಾರೆ ಸ್ತುತಿಸುವೆ ದೇವಾ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಕಷ್ಟದಿಂದ ತಪ್ಪಿಸಿದೆ ಸ್ತೋತ್ರ ರಾಜ, ಕಷ್ಟದಿಂದ ತಪ್ಪಿಸಿದೆ ಸ್ತೋತ್ರ ರಾಜ. ಅತಿಶಯ ಮಾಡಿರುವೆ ಸ್ತೋತ್ರ ರಾಜ, ನನಗೆ ಅತಿಶಯ ಮಾಡಿರುವೆ ಸ್ತೋತ್ರ ರಾಜ. ಸ್ತೋತ್ರ ಎಂದು ಹಾಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ನಿನ್ನ ಮನಸಾರೆ ಸ್ತುತಿಸುವೆ ದೇವಾ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಹಾಲೆಲೂಯಾ ಹಾಲೆಲೂಯಾ, ಉನ್ನತನಾದ ದೇವರೇ ಹಾಲೆಲೂಯಾ.
Hallelujah, 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 Hallelujah. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ ಡ್ಯಾಡಿ, ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯೋ. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯೋ, ನನ್ನ ಬಾಳಿನ ಕೋಟೆಯೋ. ಹಲ್ಲೆಲೂಯಾ, ನನ್ನ ಬಾಳಿನ ಕೋಟೆಯೋ. ಹಲ್ಲೆಲೂಯಾ, ನನ್ನ ಬಾಳಿನ ಕೋಟೆಯೋ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು. ನನ್ನ ಕೋಟೆ ನೀನೇ, ನನ್ನ ಆಧಾರ ನೀನೇ, ನನ್ನ ಗುರಾಣಿ ನೀನೇ, ಉನ್ನತನೇ ಉತ್ತಮನೇ. ಹಲ್ಲೆಲೂಯಾ, ಥ್ಯಾಂಕ್ ಯು. ಹಲ್ಲೆಲೂಯಾ, ನನ್ನ ಪ್ರಿಯನೇ ಸ್ತೋತ್ರ, ಇಮ್ಮಾನುವೇಲ್ ಸ್ತೋತ್ರ, ರಕ್ಷಕನೇ ಸ್ತೋತ್ರ, ಯೇಸು ರಾಜ ಸ್ತೋತ್ರ, ಉತ್ತಮನು ನೀ ತಾನೇ. ಹೌದು ಡ್ಯಾಡಿ, ಎಲ್ಲವೂ ನೀ ತಾನೇ. ಓಹೋ, ಉತ್ತಮನು ನೀ ತಾನೇ ಜೀಸಸ್, ಎಲ್ಲವೂ ನೀ ತಾನೇ. ಹಲ್ಲೆಲೂಯಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಉತ್ತಮನೇ, ಉನ್ನತನೇ, ಸರ್ವಶಕ್ತನೇ, ರಕ್ಷಕನೇ, ಯೇಸು ರಾಜ, ನನ್ನ ಯೇಸು ರಾಜ. ಆಮೆನ್, ಥ್ಯಾಂಕ್ ಯು ಜೀಸಸ್. ನಿನಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್. ಥ್ಯಾಂಕ್ ಯು. ನಮ್ಮ ಧ್ಯಾನಕ್ಕಾಗಿ ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯವನ್ನು ನಾವು ಪುನರಾವರ್ತಿ ಓದುವ. 1 ಕೊರಿಂಥ 3:16. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ನೀವು ದೇವರ ಆಲಯವಾಗಿದ್ದೀರಿ, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ, ನಿಮಗೆ ಗೊತ್ತಿಲ್ಲವೋ? ನಾವು ದೇವರ ಆಲಯ, ದೇವರು ವಾಸ ಮಾಡುವ ಆಲಯ. ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ವಾಕ್ಯ ಇನ್ನೂ ಸ್ಪಷ್ಟಪಡಿಸ್ತದೆ. 6ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ, ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು. ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು
ಗರ್ಭಗುಡಿಯಾಗಿದೆ. ಹಾಲೆಲೂಯ. ದೇವರು ವಾಸ ಮಾಡುವಂತಹ ಒಂದು ಸ್ಥಳ. ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ದೇವರು ನಮ್ಮೊಳಗೆ ವಾಸ ಮಾಡ್ತಾನೆ. ಇದು ಬಹಳ ಉನ್ನತವಾದಂಥ ವಿಚಾರ. ನಿಜವಾಗ್ಲೂ ನಾವು ಭಾಗ್ಯವಂತರು. ನಾವು ದೇವರನ್ನ ಹುಡುಕಿ ಎಲ್ಲೂ ಓಡಬೇಕಾಗಿಲ್ಲ. ನಮ್ಮೊಳಗೆ ವಾಸ ಮಾಡುವ ದೇವರು. ಯಾಕೆ ದೇವರು ಈ ಒಂದು ಕಾರ್ಯದಲ್ಲಿ ಗಮನ ಹರಿಸಿದೆ? ನಮ್ಮೊಳಗೆ ವಾಸ ಮಾಡಲಿಕ್ಕೆ ಯಾಕೆ ದೇವರು ತೀರ್ಮಾನ ಮಾಡಿದನು? ನಾವು ಯೋಹಾನ 14:16 ಓದಿದೆವು. ಜಸ್ಟ್ ಟು ಹೆಲ್ಪ್ ಅಸ್, ನಮಗೆ ಸಹಾಯ ಮಾಡಲಿಕ್ಕೆ. ಯೋಹಾನ 14:16. ಯೋಹಾನ 14:16. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನು. ಸಹಾಯಕನು, ಸದಾಕಾಲ ನಮ್ಮ ಸಂಗಡ ಇರುವ ಸಹಾಯಕನಾಗಿ ಆತನು ನಮ್ಮ ಮಧ್ಯದಲ್ಲಿ ಬಂದಿದ್ದಾನೆ. ಹಾಲೆಲೂಯ. ಯಾಕೆ ಆತನು ನಮ್ಮೊಳಗೆ ವಾಸ ಮಾಡಲಿಕ್ಕೆ ತೀರ್ಮಾನ ಮಾಡಿದನು? ಸದಾಕಾಲವು, ಎನಿ ಟೈಮ್ ನಮಗೆ ಹೆಲ್ಪ್ ಮಾಡಲಿಕ್ಕೆ, ನಮಗೆ ಸಹಾಯ ಮಾಡಲಿಕ್ಕೆ. ಹಾಲೆಲೂಯ. ಯಾವ್ಯಾವ ರೀತಿಯೆಲ್ಲ ದೇವರು ಸಹಾಯ ಮಾಡ್ತಾನೆ ಎಂಬುದಾಗಿ ನಾವು ಈಗಾಗಲೇ 3 ಅಂಶಗಳನ್ನು ನೋಡಿದೆ. ಮೊದಲನೇದಾಗಿ ನಮಗೆ ಗೈಡ್ ಮಾಡಲಿಕ್ಕೆ, ಡಿಸಿಷನ್ ಮೇಕಿಂಗ್ನಲ್ಲಿ ನಮಗೆ ಹೆಲ್ಪ್ ಮಾಡಲಿಕ್ಕೆ. ಯಾಕಂದರೆ ಮುಂದೆ ಇರುವ ಅಪಾಯ ನಮಗೆ ಗೊತ್ತಿಲ್ಲ, ಅನಾಹುತ ನಮಗೆ ಗೊತ್ತಿಲ್ಲ, ದಾರಿ ನಮಗೆ ಗೊತ್ತಾಗುವುದಿಲ್ಲ. ಅದರಿಂದ ನಮಗೆ ಹೆಲ್ಪ್ ಮಾಡಿ ರೈಟ್ ಡಿಸಿಷನ್ ತಗೊಳ್ಳಿಕ್ಕೆ ಆಲೋಚನೆ ಕೊಡ್ತಾನೆ, ಮಾರ್ಗದರ್ಶನ ಕೊಡ್ತಾನೆ, ನಮ್ಮನ್ನು ನಡೆಸ್ತಾನೆ. ನಾವು ಅದನ್ನು, ಆ ಬೆನಿಫಿಟ್, ಆ ಉಪಯೋಗವನ್ನು ಪಡ್ಕೊಳ್ಬೇಕು. ಎರಡನೇದಾಗಿ, ನಾವು ಲೋಕವನ್ನು ಜಯಿಸುವಂತೆ, ಸಾಕ್ಷಿಗಳಾಗಿ ಬೆಳಗುವಂತೆ ನಮ್ಮನ್ನು ಬಲಪಡಿಸಲಿಕ್ಕೆ. ಹಾಲೆಲೂಯ. ನಾವು ಸಾಕ್ಷಿಗಳಾಗಿ ಜೀವಿಸಲಿಕ್ಕೆ ನಮ್ಮ ಕೈಲಿ ಆಗಲ್ಲ, ಜಯದ ಜೀವನ ಜೀವಿಸಲಿಕ್ಕೆ ನಮ್ಮ ಕೈಲಿ ಆಗಲ್ಲ. ಅದರಿಂದ ನಮ್ಮನ್ನು ಬಲಪಡಿಸಿ ನಾವು ಯಶಸ್ಸಿನ ಜೀವಿತ ಜೀವಿಸುವಂತೆ, ಲೋಕದಲ್ಲಿ ದೇವರಿಗೆ ಮೆಚ್ಚುಗೆಯಾದ ಜೀವಿತ ಜೀವಿಸುವಂತೆ ನಮ್ಮೊಳಗೇ ಬಂದುಬಿಟ್ನು. ಮೂರನೇದಾಗಿ ನಿನ್ನೆ ಧ್ಯಾನ ಮಾಡಿದೆವು. ಯಾಕಂದರೆ ನಮ್ಮೊಳಗಿಂದ ಒಂದು ಫಲವನ್ನು ಉತ್ಪತ್ತಿ ಮಾಡಿ ದೇವರಿಗೆ ಮೆಚ್ಚುಗೆಯಾದ ಫಲಭರಿತವಾದ ಜೀವಿತವಾಗಿ ನಾವಿರುವಂತೆ ಆತ ನಮ್ಮೊಳಗೆ ಬಂದಿದ್ದಾನೆ. ನಾವು ಫಲಭರಿತರಾಗಿ ಜೀವಿಸಬೇಕು. ಪವಿತ್ರಾತ್ಮನ ಫಲಗಳು ಏನಂತ ನೋಡಿದೆವು. ನಾವು ಫಲಗಳನ್ನು ಕೊಡುವವರಾಗಿ ಈ ಲೋಕದಲ್ಲಿ ನಾವು ಜೀವಿಸಬೇಕು ಎಂಬುದಾಗಿ ನೋಡಿದೆವು. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಚನವನ್ನು 27ನೇ ವಚನವನ್ನು ಓದ್ರಿ. ರೋಮಪುರದವರಿಗೆ ಬರೆದ ಪತ್ರಿಕೆ 8, 26, 27. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದರಿಂದ. ನಮಗೆ ಸಹಾಯ ಮಾಡ್ತಾನೆ. ಹೇಗೆ ಅಂತ ಹೇಳಿದ್ರೆ, ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವಾತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವವನೆಂದು ಆತನು ಬಲ್ಲನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ದೇವರ ಚಿತ್ತಾನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳೋದು ಹೇಗೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ನಾವು ಹೇಗೆ ಪ್ರಾರ್ಥನೆ ಮಾಡುವುದು ಅಂತ ಹೇಳಿ ನಮಗೆ ಗೊತ್ತಿಲ್ಲ. ನಮ್ಮ ಬುದ್ಧಿಗೆ ಎಟಕಿಸುವುದೆಲ್ಲ ಸ್ವಲ್ಪ ಮಟ್ಟಿಗೆ. ಆದರೆ ದೇವರ ಆತ್ಮನು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸುವವನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರು ದೇವರಾತ್ಮ ಇರ್ತಾರೋ ಅವರು ಸುಮ್ಮನಿರ್ಲಿಕ್ಕೆ ಆಗೋದಿಲ್ಲ. ಅವರು ಪ್ರಾರ್ಥನೆ ಮಾಡುವವರಾಗಿರ್ತಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ದೇವರಾತ್ಮ ಭರಿತ ಆದಮೇಲೆ ಸುಮ್ಮನಿರಕ್ಕಾಗಲಿಲ್ಲ. 40 ದಿವಸ ಉಪವಾಸ ಪ್ರಾರ್ಥನೆಯಲ್ಲಿ ಅಡವಿಯ ಕಡೆಗೆ ಹೋಗಿ 40 ದಿವಸ ಉಪವಾಸ ಮಾಡಿ ಪ್ರಾರ್ಥನೆ ಮಾಡ್ತಾಯಿದ್ರು. ಹಲ್ಲೆಲೂಯಾ. ದೇವರಾತ್ಮ ಭರಿತರು ಸುಮ್ಮನೆ ಇರೋಕ್ಕಾಗೋದಿಲ್ಲ. ಅವರು ಪ್ರಾರ್ಥನೆಯಲ್ಲಿ ಪ್ರೋತ್ಸಾಹಿಸಲ್ಪಡುವವರಾಗಿರ್ತಾರೆ. ಇವತ್ತು ಯಾರಿಗಾದರೂ ನಾವು ಪ್ರಾರ್ಥನೆ ಮಾಡಬೇಕು, ದೇಶಕ್ಕಾಗಿ ಪ್ರಾರ್ಥನೆ ಮಾಡಬೇಕು, ಜನರಿಗಾಗಿ ಪ್ರಾರ್ಥನೆ ಮಾಡಬೇಕು, ಒಂದು ಪ್ರಾರ್ಥನಾ ಜೀವಿತವನ್ನು ಜೀವಿಸಬೇಕು ಅಂತ ಹೇಳಿ ಯಾರಿಗಾದ್ರೂ ಆಸೆ ಇದ್ದರೆ, ಹಿಯರ್ ಈಸ್ ದ ಹೋಲಿ ಸ್ಪಿರಿಟ್ ಟು ಹೆಲ್ಪ್ ಯು. ನಿಮಗೆ ಉತ್ತೇಜನ ನೀಡಲಿಕ್ಕೆ, ನಿಮ್ಮನ್ನು ಬಲಪಡಿಸಲಿಕ್ಕೆ, ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ತಾ ಇರಲಿಕ್ಕೆ ದೇವರಾತ್ಮ ನಿಮಗೆ ಸಹಾಯ ಮಾಡ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ, ಲೂಕನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ 2 ಅಧ್ಯಾಯಗಳಲ್ಲೂ ಸಹ ನಾವು ಅದನ್ನು ನೋಡ್ತೇವೆ. ಲೂಕನ ಸುವಾರ್ತೆ 4ನೇ ಅಧ್ಯಾಯಕ್ಕೆ ಬನ್ನಿ. ಲೂಕನ ಸುವಾರ್ತೆ 4ನೇ ಅಧ್ಯಾಯ
1ನೇ ವಚನ. ಲೂಕ 4:1. ಯೇಸು ಪವಿತ್ರಾತ್ಮ ಭರಿತನಾಗಿ ಯೇಸು ಪವಿತ್ರಾತ್ಮ ಭರಿತನಾಗಿ ಯೋರ್ದಾನ್ ಹೊಳೆಯಿಂದ ಹಿಂತಿರುಗಿ ದೇವರಾತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ. ಸಾಕು. 4ನೇ ಅಧ್ಯಾಯ, ಮತ್ತಾಯ 4ನೇ ಅಧ್ಯಾಯ 1ನೇ ವಚನ ಓದಿ. ಮತ್ತಾಯ 4:1. ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ. ಉಪವಾಸವಿದ್ದನು. ಎಲ್ಲಿ ದೇವರಾತ್ಮ ಭರಿತರಾಗಿ ಆಗ್ತಾರೋ ಅಡವಿಗೆ ಒಯ್ಯಲ್ಪಟ್ಟು ಪ್ರಾರ್ಥನೆಯಲ್ಲಿ 40 ದಿವಸ ಪ್ರಾರ್ಥನೆ ಮಾಡ್ತಾ ಇದ್ದನು ಅಂತ ಹೇಳಿ ವಾಕ್ಯ ಹೇಳ್ತದೆ. ಲೂಕ 6ನೇ ಅಧ್ಯಾಯ 12ನೇ ವಚನ. ಲೂಕ 6:12. ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲಾ ಪ್ರಾರ್ಥನೆಯಲ್ಲೇ ಕಳೆದನು. ಹಾಲೆಲೂಯ. ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲೇ ಕಳೆದನು. ಹಾಲೆಲೂಯ. ನಮ್ಮ ದೇವರಾತ್ಮನು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸುವಾತನು, ಪ್ರಾರ್ಥನೆಯಲ್ಲಿ ಬಲಪಡಿಸುವಾತನು. ಹಾಲೆಲೂಯ. ಅಲ್ಲಿ ಇನ್ನೊಂದು ವಿಚಾರ ಇದೆ, ಅದನ್ನು ದೇವರ ಚಿತ್ತ ಇದ್ರೆ ಮುಂದೆ ನೋಡುವ. ಮಾತಿಲ್ಲದ ನರಳಾಟದೊಂದಿಗೆ ನಮ್ಮ ಮೂಲಕ ಪ್ರಾರ್ಥನೆ ಮಾಡುವಾತನಂತಿದೆ. ಹಾಲೆಲೂಯ. ಒಂದು ವಿಷಯ ನಮ್ಮ ಗಮನಕ್ಕೆ ತಗೊಳ್ಳೋಣ. ನಮ್ಮನ್ನು ಪ್ರಾರ್ಥನೆಯಲ್ಲಿ ರಾತ್ರಿಯೆಲ್ಲ ಪ್ರಾರ್ಥನೆ ನಡೆಸುವನು, ಉಪವಾಸ ಪ್ರಾರ್ಥನೆಯಲ್ಲಿ ನಡೆಸುವಾತನು. ಹಾಲೆಲೂಯ. ಯಾರಲ್ಲಿ ದೇವರಾತ್ಮನಿದ್ದಾನೋ ಅವರು ಸುಮ್ಮನಿರೋಕ್ಕಾಗೋದಿಲ್ಲ. ಅವ್ರ ಜೊತೆ ಅವರ ಅಂತರ್ಯದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಉತ್ತೇಜನ ಉಂಟಾಗ್ತಾ ಇರ್ತದೆ. ಅದಕ್ಕೆ ನಾವು ಕೇಳ್ತೀವಿ, ಪ್ರಾರ್ಥನಾತ್ಮನ ನೀಡಯ್ಯ, ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನಾತ್ಮನ ನೀಡಯ್ಯ, ಪ್ರಾರ್ಥನೆ ಮಾಡಬೇಕು. ಈ ದೇವರಾತ್ಮ ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸುವಾತನು. ಅದರಿಂದ ನಾವು ಕೇಳೋಣ, ಆ ಪ್ರಾರ್ಥನಾ ಆತ್ಮನನ್ನು ನನಗೆ ಕೊಡು ಸ್ವಾಮಿ. ಏನು ಪ್ರಾರ್ಥನೆ ಮಾಡಬೇಕು, ಹೇಗೆ ನಾನು ಪ್ರಾರ್ಥಿಸಲಿ, ಏನೆಂದು ಪ್ರಾರ್ಥಿಸಲಿ ಕಲಿಸಿಕೊಡಿ ಪವಿತ್ರಾತ್ಮನೇ. ಪವಿತ್ರಾತ್ಮ ನಮಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸುವಾತನು, ಪ್ರಾರ್ಥನೆಯ ಅಂಶಗಳನ್ನು ಕೊಡುವಾತನು. ನಮಗೆ ಪ್ರಿಂಟೆಡ್ ಲಿಸ್ಟ್ ಬೇಕಾಗಿಲ್ಲ. ಪ್ರಾರ್ಥನೆಗೆ ಮೊನಕಲ್ ಹಾಕಿದ್ರೆ ಸಾಕು, ಪ್ರಾರ್ಥನಾ ಅಂಶಗಳನ್ನ ದೇವರಾತ್ಮನ ಕೊಡ್ತಾ ಇರ್ತಾನೆ. ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರ್ಥನಾ ವಿಚಾರಗಳನ್ನು ಕೊಡ್ತಾ ಪ್ರಾರ್ಥನೆಯಲ್ಲಿ ನಡೆಸುವವನಾಗಿದ್ದಾನೆ. ಹಾಲೆಲೂಯ. ಒಂದು ನಿಮಿಷ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಕೇಳೋಣ, ನನ್ನನ್ನು ಕೂಡ ಪ್ರಾರ್ಥನಾ ಆತ್ಮನಿಂದ ತುಂಬಿಸು ಸ್ವಾಮಿ. ಹಾಲೆಲೂಯ. ಪ್ರಾರ್ಥನಾ ಆತ್ಮನಿಂದ ನನ್ನನ್ನು ತುಂಬಿಸು. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥನೆ ಮಾಡುತ್ತಾ ದೇವರ ಸನ್ನಿಧಾನದಲ್ಲಿ ಸಮಯ ಕಳೆಯಬೇಕಂತ ಹೇಳಿ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18-19ನೇ ವಾಕ್ಯಗಳಲ್ಲೂ ಸಹ ನಾವು ಓದ್ತೇವೆ. ಅಪೊಸ್ತಲನಾದ ಪೌಲನು ಜನರನ್ನು ಎಚ್ಚರಿಸ್ತಾ, ದೇವರಾತ್ಮ ಭರಿತರಾಗಿ ಪ್ರಾರ್ಥನೆ ವಿಜ್ಞಾಪನೆಗಳಿಂದ ಕೀರ್ತನೆಗಳಿಂದ ದೇವರ ಸಮ್ಮುಖದಲ್ಲಿ ನೀವು ಬನ್ನಿರಿ ಅಂತ ಹೇಳಲಿಕ್ಕೆ ಆಹ್ವಾನ ಮಾಡ್ತಾ ಇದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕಣ್ಣುಗಳನ್ನು ಮುಚ್ಚಿ ಕರ್ತನ ಹತ್ರ ಕೇಳುವ, ಕರ್ತನೆ ನನಗೆ ಪ್ರಾರ್ಥನಾ ಆತ್ಮನನ್ನು ನೀಡು, ಪ್ರಾರ್ಥನಾ ಭಾರವನ್ನು ನೀಡು. ಥ್ಯಾಂಕ್ ಯು. ದೇವರ ಆತ್ಮನಿಂದ ತುಂಬಿಸಲ್ಪಟ್ಟು ಪ್ರಾರ್ಥನೆಯಲ್ಲಿ ಉತ್ತೇಜನ ಪಡೀಲಿಕ್ಕೆ ನನಗೆ ಕೃಪೆ ಕೊಡಪ್ಪ ಅಂತ ಕೇಳೋಣ. ಹಾಲೆಲೂಯ. ಕೃಪಾಳು ತಂದೆಯೇ, ಯೇಸುವಿನ ನಾಮದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರ್ತೇವೆ ಸ್ವಾಮಿ. ನಾವು ಕರ್ತನೆ ಪ್ರಾರ್ಥನೆಯಲ್ಲಿ ಸಮಯ ಕಳೆಯುವಂತೆ ಪ್ರಾರ್ಥನಾ ಆತ್ಮನಿಂದ ನಮ್ಮನ್ನು ತುಂಬಿಸು ಸ್ವಾಮಿ. ಪ್ರಾರ್ಥನಾ ಆತ್ಮನಿಂದ ತುಂಬಿಸು. ನಮಗೆ ಸಹಾಯ ಮಾಡುವ ಪವಿತ್ರಾತ್ಮನು, ನಮ್ಮೊಳಗೆ ವಾಸ ಮಾಡುವ ದೇವರಾತ್ಮನು, ನಮ್ಮ ದೇಹವೆಂಬ ಈ ಗರ್ಭಗುಡಿಯಲ್ಲಿ ವಾಸ ಮಾಡುವ ದೇವರಾತ್ಮನು. ಥ್ಯಾಂಕ್ ಯು. ನಮಗೆ ಸಹಾಯ ಮಾಡಲಿಕ್ಕಾಗಿ ಬಂದಿದ್ದೀರಿ. ಇವತ್ತು ಪ್ರಾರ್ಥನೆ ಮಾಡುವ ಸಹಾಯ, ಪ್ರಾರ್ಥನೆ ಮಾಡುವುದರಲ್ಲಿ ನಮಗೆ ನೆರವಾಗಲಿಕ್ಕೆ ಬಂದಿದ್ದೀರಿ. ಥ್ಯಾಂಕ್ ಯು. ಪ್ರಾರ್ಥನಾ ಜೀವಿತಕ್ಕೆ ನೆರವು ನೀಡುವಂತೆ, ಸಹಾಯ ನೀಡುವಂತೆ ನಮ್ಮೊಳಗೆ ಬಂದಿದ್ದೀರಿ ಸ್ವಾಮಿ. ಕರ್ತನೆ, ನಾವೆಲ್ಲರೂ ಆ ರೀತಿಯಾಗಿ ಪ್ರಾರ್ಥನೆಯಲ್ಲಿ ಕರ್ತನೆ ನಿಲ್ಲುವಂತೆ, ಪ್ರಾರ್ಥನೆಯಲ್ಲಿ ಕರ್ತನೆ ನೆಲೆಗೊಳ್ಳುವಂತೆ ಥ್ಯಾಂಕ್ ಯು. ನಮಗೆ ಉತ್ತೇಜನ ಕೊಡಿ ಪವಿತ್ರಾತ್ಮರೇ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು. ಒಬ್ಬೊಬ್ಬರಿಗೆ ನಿಮ್ಮ ಸ್ಪೆಷಲ್ ಸ್ಟ್ರೆಂತ್ ಕೊಡಿ. ರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೂ, ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡಲಿಕ್ಕೂ, ಪ್ರಾರ್ಥನೆಯಲ್ಲಿ ಗಂಟೆಗಟ್ಟಲೆ ನಿಮ್ಮ ಸನ್ನಿಧಾನದಲ್ಲಿ ಸಮಯ ಕಳೆಯಲಿಕ್ಕೂ ಒಬ್ಬೊಬ್ಬರಿಗೂ ಉತ್ತೇಜನವನ್ನು, ಬಲವನ್ನು ಕೊಡಿ ಪವಿತ್ರಾತ್ಮರೇ. ಹಾಲೆಲೂಯ. ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸಲಿಕ್ಕೆ ಪ್ರಾರ್ಥನಾ ಅಂಶಗಳನ್ನು ಕೊಡಿ. ನಾವು ಹೇಗೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ
ತಕ್ಕ ಸಮಯದ ತಕ್ಕ ಪ್ರಕಾರ ಹೇಗೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಮಗೆ ಗೊತ್ತಿಲ್ಲ. ನಮಗೆ ದೇವರಿಂದ ಆಲೋಚನೆಗಳನ್ನು, ಮಾರ್ಗದರ್ಶನಗಳನ್ನು ಕೊಡಿ ಪವಿತ್ರಾತ್ಮರೇ. ಥ್ಯಾಂಕ್ ಯು ಲಾರ್ಡ್. ಮಾತಿಲ್ಲದ ನರಳಾಟದೊಂದಿಗೆ ಪ್ರಾರ್ಥನೆ ಮಾಡುವಂತೆ ಪ್ರಾರ್ಥನೆಯ ಒಂದು ಮಾರ್ಗದರ್ಶನಗಳನ್ನು, ಸಲಹೆಗಳನ್ನು ಕೊಡಿ ಪವಿತ್ರಾತ್ಮರೇ. ಓ ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಕೃಪಾ ಸಂಪನ್ನನೇ, ನಾವೊಬ್ಬೊಬ್ಬರನ್ನು ಪ್ರಾರ್ಥನಾ ವೀರನಾಗಿ ಮಾಡಿ, ಒಬ್ಬೊಬ್ಬರಿಗೂ ಪ್ರಾರ್ಥನಾ ಭಾರವನ್ನು ಕೊಡಿ. ಸಹಾಯ ಮಾಡಲಿಕ್ಕಾಗಿಯೇ, ನಮಗೆ ನೆರವಾಗಲಿಕ್ಕಾಗಿಯೇ ನಮ್ಮೊಳಗೆ ಬಂದುಬಿಟ್ಟಿದ್ದೀರಿ ಕರ್ತನೆ. ಪ್ರತಿಯೊಬ್ಬರೊಳಗಿದ್ದು ಪ್ರಾರ್ಥನೆಗೆ ಉತ್ತೇಜನ ನೀಡಿ ಸ್ವಾಮಿ. ಕರ್ತನೆ, ಪ್ರಾರ್ಥನೆಗೆ ತಟ್ಟಿ ಎಬ್ಬಿಸಿ, ಪ್ರಾರ್ಥನೆಗೆ ಚೈತನ್ಯ ಕೊಡಿ, ಪ್ರಾರ್ಥನೆಗೆ ಪ್ರೋತ್ಸಾಹ ಕೊಡಿ, ಪ್ರಾರ್ಥನೆ ಮಾಡಲಿಕ್ಕೆ ಬಲ ಕೊಡಿ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ತಕ್ಕ ಪ್ರಕಾರ ಹೇಗೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಮಗೆ ಗೊತ್ತಿಲ್ಲ, ನಮಗೆ ಆಲೋಚನೆ ಕೊಡಿ, ಮಾರ್ಗದರ್ಶನ ಕೊಡಿ. ಯಾವ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡಬೇಕೆಂಬ ಮಾರ್ಗದರ್ಶನವನ್ನು ಕೊಡಿ. ಹಾಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಕೃಪೆಯುಳ್ಳ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇವೆ. ಥ್ಯಾಂಕ್ ಯು. ನೀವು ಆಶೀರ್ವದಿಸಿ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆ. ಆಮೆನ್, ಆಮೆನ್, ಆಮೆನ್. ಒಂದು ನಿಮಿಷ ಹಾಗೆ ಚಿಕ್ಕಮಗಳೂರು ಜಿಲ್ಲೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲೂಯಾ. ಚಿಕ್ಕಮಗಳೂರು ಜಿಲ್ಲೆಯೇ ದೇವರ ಕೃಪೆ ಉಂಟಾಗಲಿ. ಎಲ್ಲ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶ ಸಿಗಲಿ. ಯೌವನಸ್ಥರಿಗೆ ಅವರವರ ವಿದ್ಯೆಗೆ ತಕ್ಕ ಹಾಗೆ ಉದ್ಯೋಗ ಅವಕಾಶಗಳು ಸಿಕ್ಕಲಿ. ದಿನಗೂಲಿ ಕೆಲಸಗಾರರಿಗೆ ಕೆಲಸದ ಅವಕಾಶಗಳು ದೊರಕಲಿ. ಬಿಸ್ನೆಸ್ಮೆನ್ಗಳ ಬಿಸ್ನೆಸ್ಗಳು ಚೆನ್ನಾಗಿ ನಡೆಯಲಿ. ಎಲ್ಲ ವ್ಯಾಪಾರ ವಹಿವಾಟುಗಳು ಸರಿಯಾಗಿ ಆಗಲಿ. ಈ ವರ್ಷ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಆರ್ಥಿಕ ಅಭಿವೃದ್ಧಿಯ ವರ್ಷವಾಗಿ ಬೆಳಗಲಿ ಅಂತ ಹೇಳಿ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಜನಸಾಮಾನ್ಯರನ್ನು ಕರ್ತನ ಕೈಗೆ ಒಪ್ಪಿಸಿ ಕೊಡುವ. ಹಾಲೆಲೂಯಾ. ಕೃಪಾ ಸಂಪನ್ನನಾದ ದೇವರೇ, ಚಿಕ್ಕಮಗಳೂರು ಜಿಲ್ಲೆಯನ್ನು ಸಂಪೂರ್ಣವಾಗಿ ನಿನ್ನ ಜವಾಬ್ದಾರಿಗೆ ಒಪ್ಪಿಸ್ತೇವೆ. ಈ ವರ್ಷ ಕರ್ತನೆ, ಒಳ್ಳೆ ಮಳೆ ಆಗಲಿ, ಬೆಳೆ ಆಗಲಿ. ಕರ್ತನೆ, ವ್ಯಾಪಾರ ಮಾಡುವ ಎಲ್ಲರಿಗೂ ಸಹ, ಈವನ್ ರಸ್ತೆ ಬದಿ ವ್ಯಾಪಾರಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡುವಂತಹ ಎಲ್ಲರಿಗೂ ಸಹ ಕರ್ತನೆ, ಒಂದು ಒಳ್ಳೆ ಅಭಿವೃದ್ಧಿಯ ವರ್ಷ ಆಗಿರಲಿ ಸ್ವಾಮಿ. ಥ್ಯಾಂಕ್ ಯು ಕರ್ತನೆ. ಒಳ್ಳೆ ಅಭಿವೃದ್ಧಿಯನ್ನು ಹೊಂದಿಕೊಳ್ಳಿ ಸ್ವಾಮಿ. ಯಾರು ಕೂಡ ನಷ್ಟದಲ್ಲಿ ಹೋಗಬಾರ್ದಪ್ಪ. ಕೆಲಸ ಇಲ್ಲದವರಿಗೆ ಕೆಲಸದ ಅವಕಾಶ ಕೊಡಪ್ಪ. ಯೌವನಸ್ಥರಿಗೆ ಕೆಲಸದ ಅವಕಾಶ ಕೊಡು ಸ್ವಾಮಿ. ಥ್ಯಾಂಕ್ ಯು. ಯಾರು ಕೆಲಸ ಇಲ್ಲದೆ ಚಿಂತೆಗೆ ಈಡಾಗಬಾರ್ದು. ಪ್ರತಿಯೊಬ್ಬರ ವಿದ್ಯಾ ಅರ್ಹತೆಗೆ, ಪ್ರತಿಯೊಬ್ಬರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಕರ್ತನೆ ನಿನ್ನ ಕೆಲಸದ ಅವಕಾಶಗಳು ಉಂಟಾಗಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ದಿನಗೂಲಿ ಕೆಲಸಗಾರರಿಗೆ ಕೆಲಸದ ಅವಕಾಶ ಕೊಡಪ್ಪ. ರಸ್ತೆ ಬದಿ ವ್ಯಾಪಾರಿಗಳಿಗೆ ಒಳ್ಳೆ ವ್ಯಾಪಾರ ನಡೆಯಲಿ, ಬಿಸ್ನೆಸ್ಗಳು ಚೆನ್ನಾಗಿ ನಡೆಯಲಿ ಸ್ವಾಮಿ. ಥ್ಯಾಂಕ್ ಯು. ನಾವು ನಿನ್ನ ಮಕ್ಕಳಾಗಿ ಕರ್ತನೆ ಅವರಿಗೆ ಶುಭವನ್ನು ಹಾರೈಸುತ್ತೇವೆ, ಅಭಿವೃದ್ಧಿಯನ್ನು ಹಾರೈಸುತ್ತೇವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲರೂ ರಕ್ಷಣಾ ಅನುಭವ ಪಡ್ಕೊಳ್ಳಿ ಅಂತ ನಾವು ಬೇಡ್ಕೊಳ್ತೇವೆ ಸ್ವಾಮಿ. ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಜನಸಾಮಾನ್ಯರು ರಕ್ಷಣಾ ಅನುಭವನ ಪಡ್ಕೊಳ್ಳಿ. ವ್ಯಾಪಾರಿಗಳು ರಕ್ಷಣಾ ಅನುಭವ ಪಡ್ಕೊಳ್ಳಿ. ಬಿಸ್ನೆಸ್ಮೆನ್ಗಳ ಕರ್ತನೆ, ರೈತರು ರಕ್ಷಣಾ ಅನುಭವ ಪಡ್ಕೊಳ್ಳಿ ಸ್ವಾಮಿ. ಯುವಕರು ರಕ್ಷಣಾ ಅನುಭವ ಪಡ್ಕೊಳ್ಳಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಜನತೆಗೂ ರಕ್ಷಣಾ ಅನುಭವವು, ಪಾಪ ಕ್ಷಮಾಪಣೆ ನಿಶ್ಚಯವೂ ಉಂಟಾಗಲಿ. ಥ್ಯಾಂಕ್ ಯು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್. ಹಾಲೆಲೂಯಾ. ಹಾಗೆ ಕರ್ತನೆ, ಈ ದಿನ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗಾಗಿ ಬೇಡಿಕೊಳ್ತೇವೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಸ್ವಾಮಿ. ಒಬ್ಬೊಬ್ಬರಿಗೂ ಕೂಡ ಕರ್ತನೆ ನಿನ್ನ ವಿಶೇಷ ಅನುಗ್ರಹ ಉಂಟಾಗಲಿ. ಥ್ಯಾಂಕ್ ಯು ಲಾರ್ಡ್. ಈ ದಿನ ಜಯದ ದಿನ ಆಗಿರಲಿ, ಈ ದಿನ ಸಮಾಧಾನದ ದಿನ ಆಗಿರಲಿ, ಈ ದಿನದ ಆರೋಗ್ಯದ ದಿನ ಆಗಿರಲಿ, ಈ ದಿನ ನಿನ್ನ ಕೃಪೆಯನ್ನು ಸವಿಯುವ ದಿನ ಆಗಿರಲಿ ಸ್ವಾಮಿ. ಥ್ಯಾಂಕ್ ಯು. ಈ ದಿನ ನಿನ್ನ ದಿನ ಎಂಬುದಾಗಿ ಘೋಷಣೆ ಮಾಡುತ್ತೇವೆ. ಈ ದಿನ ವಾಕ್ಯದ ದಿನ ಎಂಬುದಾಗಿ ಘೋಷಣೆ ಮಾಡುತ್ತೇವೆ. ಈ ದಿನ ನಿನ್ನ ಪ್ರಸನ್ನತೆಯ ದಿನ ಎಂಬುದಾಗಿ ಘೋಷಣೆ ಮಾಡುತ್ತೇವೆ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು. ನಿನ್ನ ಜವಾಬ್ದಾರಿಕೆಗೆ ಸಂಪೂರ್ಣವಾಗಿ ಸಮರ್ಪಿಸುತ್ತೇವೆ. ಥ್ಯಾಂಕ್ ಯು ಲಾರ್ಡ್. ನಮ್ಮ ಹೋಗೋಣ ಬರೋಣ ಎಲ್ಲದರಲ್ಲೂ ನಿಮ್ಮ ಹಸ್ತವು, ಆಶೀರ್ವಾದವು ಇರಲಿ ಸ್ವಾಮಿ. ಬ್ಲೆಸ್ ಎವ್ರಿ ಒನ್ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ನಿನ್ನ ಜವಾಬ್ದಾರಿಕೆಗೆ ಒಪ್ಪಿಸಿ ಪ್ರಾರ್ಥಿಸುತ್ತೇವೆ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ. ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ನಮ್ಮ ತಂದೆಯ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.